ಹುಡ್ಕೋಣ ಅಂತ ಹಿರಣ್ಮಯಿ ನನಗೆ ಫೋನ್ ಮಾಡ್ತಾಳೆ. ಅವಳು ನಂಬಿಕೆ ಮೇಂಟೈನ್ ಮಾಡೋಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ನಾನೇ ಹೇಳಿದ್ದೀನಿ. ಪೊಲೀಸರ ಕೈಯಾಗ ಸಿಕ್ಬಿದ್ರೆ ನಮ್ಮ ಕತೆ ಶೋ ಅವಳು ಕಂಪ್ಲೇಂಟ್ ಕೊಡೋದು ಬೆಳಿಗ್ಗೆ. ಅವ್ರು ನಮ್ಮ ಜಾಗನ ಕಂಡುಹಿಡಿಯೋಷ್ಟರಲ್ಲಿ ನಾವು ನಮ್ಮ ಜಾಗನ ಖಾಲಿ ಮಾಡಿರ್ಬೇಕು. ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೆದ್ರೆ ಗೀತಾ ಔಟ್, ಹಿರಣ್ಮಯಿ ಇನ್. ಏನು ಪ್ಲ್ಯಾನು? ನೀನೀಗ ಸೀದಾ ಗೀತಾ ಹತ್ರ ಹೋಗ್ತೀಯ. ಅವಳು ಬಾಯಿಗೆ ರಪ್ಪ 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 ಅಂತ ಪ್ಲಾಸ್ಟಿಕ್ ಅನ್ಸಕ್ಕೆ ಶುರು ಮಾಡ್ತೀಯ. ನಿನ್ನ ಕೊಲೆ ಮಾಡೋಕ್ಕೂ ಅಲ್ಲ, ರೇಪ್ ಮಾಡೋಕ್ಕೂ ಅಲ್ಲ. ನಿನ್ನಿಂದ ಒಂದು ಚಿಕ್ಕ ಕೆಲಸ ಆಗಬೇಕು. ಆ ಕೆಲಸ ಒಂದು ಮಾಡಿಬಿಟ್ರೆ ನಿನ್ನ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬೀಳ್ದಿರಂಗೆ ನಿನ್ನ ಕಳಿಸ್ಬೋದು. ನಿಮ್ಮೂರಲ್ಲಿ ನಾದಸ್ವರ ನುಡಿಸ್ತಾನಲ್ಲ ಶಿವು ಅಂತ, ಗೊತ್ತು. ನನ್ನ ಫ್ರೆಂಡ್ ಹಿರಣ್ಮಯಿನ ಮದುವೆ ಆಗಬೇಕಾಗಿರೋ ಹುಡುಗ. ಆ ಹುಡುಗನ ಮೇಲೆ ನಿನಗೆ ಲವ್ ಆಗಿಬಿಟ್ಟಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ಹುಡುಗ ತಪ್ಪು ತಿಳ್ಕೊಬೇಕು. ಅವನನ್ನು ಪಡ್ಕೊಬೇಕಂತ ನೀನು ಎಷ್ಟು ರಿಸ್ಕ್ ತಗೊಳಕ್ಕೂ ರೆಡಿ. ಅಷ್ಟರ ಮಟ್ಟಿಗೆ ನೀನು ಅವನ ಮೇಲೆ ಬಿದ್ದು ಓವರ್ ಆ್ಯಕ್ಟಿಂಗ್ ಮಾಡಿದರೆ ಸಾಕು. ಆ್ಯಕ್ಟಿಂಗ ಇದನ್ನ ನಿಮಗೆ ನಾವು ಅದು ನಿನಗೆ ಬೇಡದಿರೋ ವಿಷಯ. ನೀವು ಹೇಳ್ತೀರ ನನ್ನಿಂದ ಆಗದಿರೋ ಕೆಲಸ. ಜೀವಂತವಾಗಿ ನೀನು ಹೋಗ್ಬೇಕು ಅಂದರೆ ನಾವು ಹೇಳಿದ ಕೆಲಸ ನೀನು ಮಾಡಲೇಬೇಕು. ನೋ, ಆಗಲ್ಲ. ಹಾಂ, ಆಗ ಇಲ್ಲಿ ನೋಡು, ಈ ನಿಮ್ಮಪ್ಪ ಜೀವಂತವಾಗಿರ್ಬೇಕು ಅಂದರೆ ನಾವು ಹೇಳಿದ ಕೆಲಸ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮಪ್ಪನ್ನ ಹಿಡ್ಕೊಂಬಂದು ನಿನ್ನ ಎದುರುಗಡೆನೆ ಕೊಚ್ಚಾಕ್ತೀನಿ. ಮಾಡ್ತೀನಿ. ಹಲೋ ಶಿವ ಅವರ, ನಮ್ದೊಂದು ವೀಣೆ ರಿಪೇರಿ ಮಾಡಬೇಕಾಗಿತ್ತು. ಇದೇನಪ್ಪ, ಹಾರರ್ ಪಿಕ್ಚರಲ್ಲಿ ತೋರಿಸೋ ಒಂಟಿ ಮನೆ ತರ ಇದೆ. ಇವ್ರ ಮನೆ ವೀಣೆ ತರ ಇವ್ರ ಕಾಲಿಂಗ್ ಮೇಲೂ ರಿಪೇರಿಗೆ ಬಂದಿದೆ ಅನ್ಸತ್ತೆ. ಮೇಡಮ್, 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 ಸರ್, ಮೇಡಮ್, ಯಾರಿದ್ದೀರಾ ಮನೇಲಿ? ಸರ್, ಯಾರು? ವೀಣೆ ರಿಪೇರಿ ಮಾಡೋರು ಮೇಡಮ್. ಫೋನ್ ಬಂದಿತ್ತು.
ಮಾಡ್ತಿದ್ಯಾ ಇಲ್ಲಿ? ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೋಸ್ಕರನಾ? ಯಾಕೆ? ನಿಮ್ಮನ್ ಸೇರೋ ಆಸೆಯಿಂದ ಶಿವು. ನಾನು ಕಾಣೆ ಆಗಿದ್ದೀನಿ ಅಂತ ನಾಟಕ ಮಾಡಿದ್ದು, ವೀಣೆ ರಿಪೇರಿ ಅಂತ ನಿಮಗೆ ಫೋನ್ ಮಾಡಿಸಿದ್ದು ಎಲ್ಲ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಶಿವು. ನಿನಗೇನು ತಲೆಗಿನ ಕೆಟ್ಟಿದ್ಯಾ? ಮನಸ್ಸು ಕೆಟ್ಟಿದೆ ನಿಮ್ಮಿಂದ, ನಿಮ್ಗೋಸ್ಕರ. ಈ ಮನಸ್ಸಿನ ರಿಪೇರಿ ಇವಾಗ ನಿಮ್ದೇ ಜವಾಬ್ದಾರಿ. ನಿಮ್ಮ ಹಿತವಾದ ಸ್ಪರ್ಶದಿಂದ ನನ್ನ ಮನಸ್ಸಿಗೆ ಚಿಕಿತ್ಸೆ ಕೊಡು. ನನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಮೈಮನಕ್ಕೆ ಮತ್ಕೊಡು ಶಿವು. ಸಾಕು. ಗೀತಾ, ಏನಾಗಿದೆಯಮ್ಮ ನಿನಗೆ? ನೋಡು, ನೀನು ಇದುವರೆಗೂ ಮಾತಾಡಿದ್ನ ನನ್ನ ಮನ್ಸಿಗೆ ತಗೊಳ್ಳಲ್ಲ, ತಪ್ಪು ತಿಳ್ಕೊಳ್ಳಲ್ಲ. ಆದ್ರೆ ಮೊದಲು ನೀನು ನಿನ್ನ ಮನ್ಸಿಗೆ ಅರ್ಥ ಮಾಡಿಸು. ನೀನು ಪ್ರೀತಿಸ್ತಾ ಇರೋದು ಸೂರ್ಯನ. ಪ್ರೀತಿ ಮೈ ಫುಟ್. ಪ್ರೀತಿಗೆ ಯಾರು ಬೆಲೆ ಕೊಡಲ್ಲ ಶಿವು. ನನ್ನ ಸೂರ್ಯನ್ ಮದ್ವೆ ಡೌಟೇ ನನ್ಗೆ. ಆದ್ರೆ ನನ್ನ ಹಿರಣಮೈ ಮದುವೆ ಅಂತೂ ನಡೆಯುತ್ತೆ. ಐ ಡೋಂಟ್ ಕೇರ್. ಆದ್ರಿಂದ ನನಗೆ ಯಾವ ಡಿಫರೆನ್ಸ್ ಆಗಲ್ಲ. ಒಂದೇ ಒಂದಿನ ಆದ್ರೂ ನೀನ್ ನನ್ನವನಾಗ್ಬೇಕು. ಬಾ ಶಿವು, ಬಾ. ಬಿಡು. ಹಲೋ, ಹಿರಣ್ಮಯ್ಯವರ? ಹೌದು, ನೀವ್ಯಾರು? ನಾನು ಶಂಕರಮ್ಮ ಅಂತ. ನಿನ್ ಗೀತಾನ ಹುಡುಗಿ ಗೊತ್ತೇನಮ್ಮ? ಗೊತ್ತು, ಆದ್ರೆ ಅವಳು ಕಾಣಿಸ್ತಾ ಇಲ್ಲ. ಅವಳಿವಾಗ ತೊಂದ್ರೆ ಸಿಗಾಕೊಂಡಿದ್ದಾಳೆ. ಮೊದ್ಲು ಹೋಗಿ ಅವಳನ್ನ ಕಾಪಾಡ್ಕೊಳಮ್ಮ. ಈ ವಿಷಯ ನಿಮ್ಗೆ ಗೊತ್ತು? ನನ್ ಫೋನ್ ನಂಬರ್ ನಿಮ್ಗೆ ಹೇಗ್ ಸಿಕ್ತು? ನಾನು ಕಟ್ಕೆ ತರಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಯಾವ್ದೋ ಒಂದ್ ಮನೇಲಿ ಹುಡುಗಿನ ಕೂಡ ಹಾಕಿದ್ದಾರೆ. ಹುಡುಗಿ ಪಾಪ ತುಂಬಾ ಎದ್ರಕೊಂಡ್ಬಿಟ್ಟಿದ್ದಾಳೆ. ನನಗ್ ನೋಡಿ ಒಂದ್ ಚೀಟಿ ಬರ್ದು ಕಿಟಕಿಯಿಂದ ಬಿಸಾಕಿದ್ಲು. ಅದರಲ್ಲಿ ನಿನ್ನ ಹೆಸರು, ಫೋನ್ ನಂಬರ್ ಬರ್ದಿತ್ತು. ಹೌದಾ? ಎಲ್ಲಿದೆ ಗೀತನ್ ಕೂಡ ಹಾಕಿರೋ ಮನೆ? ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಈಗಲೇ ಹೋಗ್ತೀನಿ ಅಲ್ಲಿಗೆ. ಸೂಪರ್ ಅಜ್ಜಿ, ಸಖತ್ತಾಗಿ ಮಾತಾಡಿದ್ರಿ. ನನ್ ದುಡ್ಡು ಅಜ್ಜಿ, ನಾನು ಬರ್ತೀನಪ್ಪ. ಓಡು ಹಿರಣ್ಮಯಿ, ಓಡು ಓಡು.
ಏನ್ ಮಾಡ್ತಾ ಇದೀಯಾ? ಮೊದಲು ಬಾಗಿಲು ತೆಗಿ. ಕೊಡು ಬೇಕಿದ ಕೈನ. ತಗೋ. ಕೀ ಬೇಕಾ? ನೀವೇ ತಗೊಳ್ಳಿ, ನಾನು ಅಪೋಸ್ ಮಾಡಲ್ಲ. ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ ಶಿವು? ಹಿರಣ್ಮಯಿಗೆ. ಅವಳಿಗೆ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಅವಳು ನನ್ನ ಮದುವೆ ಆಗ್ಬೇಕಾಗಿರೋಳು, ನನ್ನ ಸರ್ವಸ್ವ. ಅದಕ್ಕೆ ನನ್ನ ಜೊತೆ ಸುಖ ಹಂಚ್ಕೊಳ್ಳೋ ಹಕ್ಕು ಅವಳಿಗೊಬ್ಬಳಿಗೆ ಇರೋದು. ನನ್ನ ಎಲ್ಲ ಸಂಕಟದಿಂದ ಪಾರ್ ಮಾಡೋ ತಾಳ್ಮೆ, ಒಳ್ಳೆತನ ಇರೋದು ಹಿರಣ್ಮಯಿಗೆ ಮಾತ್ರ. ಸೂರ್ಯನಿಂದ ಮೋಸ ಹೋಗಿದೆ ಅಂತ ತಿಳ್ಕೊಂಡು ಪಾಪ ಹಿರಣ್ಮಯಿ ನಿನ್ನ ಜೀವನನ ಸರಿ ಮಾಡೋಕೆ ಒದ್ದಾಡ್ತಾ ಇದ್ದಾಳೆ. ಅವಳಿಗೂ ಗೊತ್ತಾಗ್ಲಿ ನೀನು ಆ ಸೂರ್ಯನ ತರನೇ ಫ್ರಾಡು ಅಂತ. ಅವಳೇ ಇಲ್ಲಿಗೆ ಬಂದು ನಿನ್ನ ಮುಖಕ್ಕೆ ಕೂದು ನನ್ನನ್ನು ಕರ್ಕೊಂಡು ಹೋಗ್ತಾಳೆ. ಕೊಡು ಫೋನು. ಕೊಡಲ್ಲ. ನೋಡಿ, ನೀವು ಹಿರಣ್ಮಯಿನೇ ಕಟ್ಕೊಳ್ಳಿ, ನಾನೇನು ಅಡ್ಡಿ ಮಾಡಲ್ಲ. ಆದ್ರೆ ಇವತ್ತು ಒಂದು ದಿನ ನಿಂದು ಒಂದು ಜನ್ಮನ. ಇಷ್ಟು ದಿನ ನೀನು ನೋಡಿದ್ರೆ ಅನುಕಂಪ ಆಯ್ತು, ಆದ್ರೆ ಈಗ ಇದನ್ನ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ. ನನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿದ್ರು ಸರಿ, ನಾನು ಎಷ್ಟು ಚೀಪ್ ಅನ್ಕೊಂಡ್ರು ಸರಿ, ನಾನಂತೂ ನನ್ನ ಫೀಲಿಂಗ್ಸ್ನ ಬದಲಾಯಿಸ್ಕೊಡಲ್ಲ. ಬಿಕಾಸ್ ಐ ಲವ್ ಯು. ಇದಕ್ಕೆ ಲವ್ ಅನ್ನಲ್ಲ, ಏನ್ ಬೇಕಾದ್ರೂ ಅನ್ನಿ, ಐ ಡೋಂಟ್ ಕೇರ್. ನನಗೆ ನೀವ್ ಬೇಕು ಅಷ್ಟೇ. ಥ್ಯಾಂಕ್ ಯು. ಹೊಡೆಯೋ ನೆಪದಲ್ಲಾದರೂ ನನ್ನನ್ನು ಮುಟ್ಟಿದ್ದಕ್ಕೆ. ಮುಂದೆ ಲೆಫ್ಟ್ ತಗೊಳ್ಳಿ. ಇಲ್ಲಿ ರೈಟ್ ತಗೊಳ್ಳಿ ಸರ್. Bye.